ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬುದ್ಧಿವಂತ ಕಳ್ಳರು. ಒಮ್ಮೆ ರಾಮು ಸಂತೆಯಲ್ಲಿ ಕುದುರೆ ಮತ್ತೆ ಕುರಿಯನ್ನ ಮಾರಲು ಹೊರಟಿರ್ತಾರೆ. ತನ್ನ ಕುರಿಗೆ ಒಂದು ಗಂಟೆಯನ್ನ ಕಟ್ಟಿರ್ತಾರೆ. ಯಾರಾದ್ರೂ ಕದೀತಾರೆ. ಅಷ್ಟು ಜನ ಕಳ್ಳರು ರಾಮನ ದೂರದಿಂದ ನೋಡ್ತಾರೆ. ಇವತ್ತು ಇವನ ಹತ್ರ ಇರೋ ಕುದುರೆ ಕುರಿ ಅವನ್ನೆಲ್ಲ ವಸ್ತುಗಳನ್ನ ಕದಿಯೋಣ ಅಂತ ಡಿಸೈಡ್ ಆಗ್ತಾರೆ. ಆಗತ್ತೆ ಮೊದಲನೇ ಕಳ್ಳ ಬಂದು ಕುರಿಯನ್ನ ಗಂಟೆ ಬಿಚ್ಚಿ ಕುದುರೆ ಕೈ ಕಟ್ಟಿ ಕುರಿಯನ್ನ ಎತ್ಕೊಂಡು ಹೋಗಿ ಸಮಯಕ್ಕೆ ಕುದುರೆ ಸದ್ದು ಮಾಡುತ್ತೆ. ಅಯ್ಯೋ, ನನ್ನ ಕುರಿ ಯಾರೋ ತಗೊಂಡು ಹೋಗ್ತಿದ್ದಾರೆ ಅಂತ ನೋಡ್ತಾನೆ. ನೋಡಿದ್ರೆ ಕುರಿ ಇರಲ್ಲ, ಕುದುರೆ ಇರುತ್ತೆ. ಸಮಯಕ್ಕೆ ಇನ್ನೊಬ್ಬ ಬರ್ತಾನೆ. ಏನಪ್ಪ ರಾಮು, ಏನಾಯ್ತು ಅಂತ ಕೇಳ್ತಾನೆ. ನನ್ನ ಕುರಿನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಸರಿ, ನಿನ್ ಕುದುರೆ ಕೊಡು, ನಾನು ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ನಿನ್ನ ಕುರಿನ ಅಂತ ಹೇಳಿ ಹೊರಡ್ತಾನೆ. ಎಷ್ಟೋ ಹೊತ್ತಾಗತ್ತೆ, ಕುದುರೆ ವಾಪಸ್ಸು ಬರೋದಿಲ್ಲ, ಕುರಿನೂ ವಾಪಸ್ ಬರೋದಿಲ್ಲ. ಒಬ್ಬ ಕಳ್ಳ ಮತ್ತೆ ಬರ್ತಾನೆ. ರಾಮು, ಈ ಮರದಲ್ಲಿ ಎಷ್ಟು ಹಣ್ಣುಗಳಿವೆ, ಹಣ್ಣು ತುಂಬಾ ರುಚಿಯಾಗಿದೆ ಅಂತ ಹೇಳ್ತಾನೆ. ನನಗೆ ಮರ ಹತ್ತಕ್ಕೆ ಬರಲ್ಲ, ಬಂದಿದ್ರೆ ನಾನೇ ಕಿತ್ಕೋತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಸರಿ, ರಾಮು ಏನ್ ಮಾಡ್ತಾನೆ, ನನ್ನ ಬಟ್ಟೆ ಎಲ್ಲ ಬಿಚ್ಚಿಟ್ಟು ಮರ ಹತ್ತಕ್ಕೆ ಅಂತ ಹೋಗ್ತಾನೆ. ಮರ ಹತ್ಬಿಟ್ಟು ಇನ್ನೇನು ಹಣ್ಣು ಕೀಳ್ತಾ ಇರ್ತಾನೆ. ಅಷ್ಟರಲ್ಲಿ ಕಳ್ಳರು ರಾಮು ಬಟ್ಟೆನೆಲ್ಲ ಎತ್ಕೊಂಡು ಓಡೋಗ್ಬಿಡ್ತಾರೆ. ರಾಮು ಬೇಜಾರಾಗಿ ಕುತ್ಕೋತಾನೆ. ನನ್ನ ಕುರಿನೂ ಇಲ್ಲ, ಕುದುರೆನೂ ಇಲ್ಲ, ಬಟ್ಟೆನೂ ಇಲ್ಲ ಅಂತ ಬೇಜಾರಾಗಿ ಕುತ್ಕೋತಾನೆ. ಥ್ಯಾಂಕ್ ಯು ಸೊ ಮಚ್.